ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗಾಸ್ ಅಡ್ವೆಂಚರ್. ನಾನು ನಿಮ್ಮ ರಾಜ್. ಈ ವಿಡಿಯೋದಲ್ಲಿ ನಿಮಗೆ ಟೈಟಲ್ದು ತಮ್ಮನೇಲಿ ನೋಡಿ ಆಗಲೇ ಐಡಿಯಾ ಬಂದಿದೆ ಅನಿಸುತ್ತೆ. ಸೊ ನೀವು ಮೋಟೋ ಬ್ಲಾಗಿಂಗ್ ಸೆಟ್ ಮಾಡ್ತಾ ಇದ್ದೀರಾ ಹೊಸದಾಗಿ, ಏನೇನು ಬೇಕು, ಅಥವಾ ನೀವು ರೈಡ್ಸ್ಗೆ ಹೋಗ್ತಾ ಇದ್ದೀರಾ, ವಿಡಿಯೋ ಕ್ಯಾಪ್ಚರ್ ಮಾಡಬೇಕು, ಮೋಟೋ ಬ್ಲಾಗ್ ಸೆಟಪ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಯಾರ್ಯಾರು ಹೊಸಬ್ರು ಬಂದಿದ್ದೀರಾ ಚಾನಲ್ಗೆ, ಅಥವಾ ಮೊದಲಿಂದನೂ ಹಳೆಯೊಬ್ಬರು ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ ವಿಡಿಯೋನ. ಫಸ್ಟ್ಲಿ ಮೋಟೋ ಬ್ಲಾಗಿಂಗ್ ಸೆಟಪ್ಗೆ ಬೇಕಾಗಿರೋದು ಆಬ್ವಿಯಸ್ಲಿ ಹೆಲ್ಮೆಟ್ಟು. ಒಂದು ಒಳ್ಳೆ ಚೆನ್ನಾಗಿರೋ ಹೆಲ್ಮೆಟ್ ತಗೊಳ್ಳಿ, ಸ್ಟ್ರೆಂತ್ ಆಗಿರೋ. ಸೊ ನಾನು ಹೆಲ್ಮೆಟ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಸದ್ಯಕ್ಕೀಗ. ಸೊ ನಾನು ನಂದಂತೂ ಬಜೆಟ್ ತುಂಬ ಇರಲಿಲ್ಲ ಆಯಿತಾ. ಸೊ ಕಮ್ಮಿ ಬಜೆಟ್ ಹೆಲ್ಮೆಟೇ ತಗೊಂಡಿದ್ದೀನಿ. ಸ್ಟೀಲ್ ಬರ್ಡ್. ಸೊ ಕಮ್ಮಿ ಬಜೆಟ್ ಹೆಲ್ಮೆಟೇ ತಗೊಂಡಿದ್ದೀನಿ. ಸೊ ವೈಸರ್ ಎಕ್ಸ್ಟ್ರಾ ಒಂದು ಕೊಟ್ಟಿದ್ದಾರೆ. ಸೊ ನೋಡ್ಬೋದು ನೀವು, ಇದು ಬ್ಲ್ಯಾಕ್ ವೈಸರು. ಸೊ ಕವರ್ ಕೇಸ್ ನೀಟಾಗಿ ಕೊಟ್ಟಿದ್ದಾರೆ. ಸೊ ಇದು ಬಂದು ಸ್ಟೀಲ್ ಬರ್ಡ್ ಹೆಲ್ಮೆಟ್ ಆಯಿತಾ. ಸೊ ಅರೌಂಡ್ 2000 ಏನೋ ನನಗೆ ಬಿತ್ತು. ನೋಡ್ಬೋದು ಇದು ಹೇಗಿದೆ ಅಂತ. ಆ್ಯಂಡ್ ಮೇನ್ಲಿ ನಿಮಗೆ ಇನ್ನೊಂದು ಬೇಕಾಗಿರೋದು ಕ್ಯಾಮ್ರಾ. ಸೊ ನಾನು ಯೂಸ್ ಮಾಡೋದು ಬಂದ್ಬಿಟ್ಟು DJI OSMO ಕ್ಯಾಮ್ರಾ. ಇದು ನನಗೆ ಅರೌಂಡ್ ಒಂದು 37,000 ಏನೋ ಬಿತ್ತು. ಆಲ್ಮೋಸ್ಟ್ 4 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ ಇವಾಗ ಅಂದರೆ ನೀವು ಕಮ್ಮಿ ಬಜೆಟ್ದು ತೊಗೋಬೋದು. ಇದು ನಾಯ್ಸ್ ಪ್ಲೇದು ನಾನು ಯೂಸ್ ಮಾಡ್ತಾ ಇದ್ದಿದ್ದು ಇವಾಗ. ಫಸ್ಟ್ ಸ್ಟಾರ್ಟಿಂಗು 5,000-6,000 ಏನೋ ಇತ್ತು. SJ ಕ್ಯಾಮ್ ಬರುತ್ತೆ, MI ಕ್ಯಾಮು, ತುಂಬ ಬ್ರ್ಯಾಂಡ್ ಕ್ಯಾಮ್ರಾ ಇದೆ. ಸೊ ನಿಮ್ಮ ಬಜೆಟ್ ಕಮ್ಮಿ ಇದೆ, ಇಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಕಮ್ಮಿದೆ ತಗೊಳ್ಳಿ, ಕಮ್ಮಿದಿಂದ ಸ್ಟಾರ್ಟ್ ಮಾಡಿ. ಆ್ಯಂಡ್ ನಿಮಗೆ ಗೊತ್ತಿರೋಂಗೆ ಬರೀ ಕ್ಯಾಮ್ರಾ ಇದ್ದರೆ ಸಾಲದು. ಕ್ಯಾಮ್ರಾ ಒಂದು ಹೆಲ್ಮೆಟ್ ಇದ್ದರೆ ಸಾಕಾಗಲ್ಲ. ಒಳ್ಳೆ ಕ್ವಾಲಿಟಿ ಮೈಕ್ ಬೇಕು. ನಾನು ಬೂಯಾದವ್ರದ್ದು ಮೈಕ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಡಿಫ್ರೆಂಟ್ ಆಕ್ಸೆಸರೀಸ್ಗೂ ಬೇಕು. ಇವಾಗ ಈ ಕೇಸಿಂಗಿಗೆ ವ್ಲಾಗಿಂಗ್ ಕೇಸಿಂಗ್ ಬೇಕು. ಸೊ ಇದು ಫಿಜಿಟೆಕ್ ಅವ್ರದ್ದು ಕೇಸಿಂಗ್ ತೊಗೊಂಡಿದ್ದೆ. ಸೊ ಇನ್ನು ಓಪನ್ ಮಾಡೋಣ. ಆ್ಯಂಡ್ ಒಂದು ಅಡ್ಯಾಪ್ಟರ್ ಬೇಕು, ಮೈಕ್ ಅಡ್ಯಾಪ್ಟರು. ಇವಾಗ ಮೈಕ್ ಇದೆ ಅಂದರೆ ಮೈಕ್ನ ಫಿಕ್ಸ್ ಮಾಡೋಕ್ಕೆ ಒಂದು ಅಡ್ಯಾಪ್ಟರ್. ಸೊ ಹೆಲ್ಮೆಟ್ಗೆ ಹೇಗೆ ಮೌಂಟ್ ಮಾಡೋದು ಅಂದರೆ 2 ಟೈಪ್ಸ್ ಮೌಂಟ್ಸ್ ಬರುತ್ತೆ. ಒಂದು ಸ್ಟ್ರ್ಯಾಪ್ ಮೌಂಟು. ಹೆಲ್ಮೆಟ್ಗೆ ಹೇಗಪ್ಪ ಮೌಂಟ್ ಮಾಡೋದು ಅಂದರೆ, ಸೊ ನಾನಿಲ್ಲಿ ಯೂಸ್ ಮಾಡಿರೋದು 3M ಟೇಪು DJI ಅವ್ರದ್ದೇನೆ ಮೌಂಟ್ ಇದು. ಸೊ DJI ಕ್ಯಾಮ್ರಾ ಬಾಕ್ಸ್ ಜೊತೆನೇ ಬರುತ್ತೆ. ಇವಾಗ ಯಾವ್ದಾರ ನೀವು ಆ್ಯಕ್ಷನ್ ಪ್ರೋ ಕ್ಯಾಮ್ರಾಸ್ ತೊಗೊತೀರಾ ಅಂದರೆ ಸೊ ಅದ್ರ ಜೊತೆನೇ ಒಂದು ಮೌಂಟ್ ಕೊಟ್ಟಿರ್ತಾರೆ. ಓಕೆ, ಸೊ 3M ಟೇಪ್ನ ತೆಗೆದ್ಬಿಟ್ಟು ನೀವು ಇಲ್ಲಿ ಸ್ಟಿಕ್ ಮಾಡ್ಬೋದು. ಇದು ಯಾವಾಗ ಯೂಸ್ ಆಗುತ್ತೆ ಈ ಥರ ಮೌಂಟು ಅಂದರೆ, ಆಲ್ಮೋಸ್ಟ್ ಸರ್ಫೇಸು ಫ್ಲ್ಯಾಟ್ ಇದೆ, ಬಲ್ಜ್ಡ್ ಇಲ್ಲ ಅಂದಾಗ ಸೊ ಈ ಥರ ಸ್ಟ್ರ್ಯಾಪ್ನ ನೀವು ಯೂಸ್ ಮಾಡ್ಕೊಬೋದು. ಸೊ 3M ಮೌಂಟ್ನ ಯೂಸ್ ಮಾಡ್ಕೊಬೋದು. ಸೊ ಇನ್ನೊಂದು ಸ್ಟ್ರ್ಯಾಪ್ ಮೌಂಟ್ ಬರುತ್ತೆ, ಅದು ನಿಮ್ಮನ್ನ ಇಲ್ಲಿ ಪಿಕ್ಚರ್ ಹಾಕಿರ್ತೀನಿ. ಸೊ ಅದನ್ನು ನೀವು ಇಲ್ಲಿ ಒಳಗಡೆಯಿಂದ ಹಾಕ್ಕೊಂಡು ಸೊ ಇಲ್ಲಿ ಸ್ಟ್ರ್ಯಾಪ್ನ ಕೂರಿಸ್ಕೋಬೇಕು ಟೈಟ್ ಮಾಡಿಕೊಂಡು. ಸೊ ಇನ್ನೊಂದು ಡಿಸಡ್ವಾಂಟೇಜ್ ಅದರದ್ದು ಏನು ಅಂದರೆ, ನಿಮಗೆ ಇಲ್ಲಿ ವೈಸರ್ನ ಕ್ಲೋಸ್ ಮಾಡಿದಾಗ ಇಲ್ಲೊಂದು ಗ್ಯಾಪ್ ಬರುತ್ತೆ. ಈ ಗ್ಯಾಪ್ ಬಂದಾಗ ಏನಾಗುತ್ತೆ ಅಂದರೆ ವಿಂಡ್ ನಾಯ್ಸು ಜಾಸ್ತಿ ಒಳಗಡೆ ಹೋಗುತ್ತೆ. ಸೊ ಅದೊಂದು ಡಿಸಡ್ವಾಂಟೇಜ್ ಅದರದ್ದು. ಬಟ್ ಅದು ನಿಮ್ಮದು ಹೆಲ್ಮೆಟ್ ಬಲ್ಜ್ ಜಾಸ್ತಿ ಅಂದರೆ ಈ ಥರ 3M ಟೇಪು ಇಲ್ಲ MCಲ್ ಹಾಕ್ಬಿಟ್ಟು ಕೂರ್ಸೋಕ್ಕೆ ತುಂಬ ಕಷ್ಟ. ಹೀಗೆ ಅದು ಕರೆಕ್ಟಾಗಿ ಕೂರಲ್ಲ. ಕ್ಯಾಮ್ರಾ ಬಾರಕ್ಕೆ ಆಲ್ಮೋಸ್ಟು ಬಿದ್ದೋಗ್ಬಿಡುತ್ತೆ. ಸೊ ಅವಾಗ ಸ್ಟ್ರ್ಯಾಪ್ ಮೌಂಟು ಬೆಸ್ಟು. ಸೊ ಹೇಗೆ ಮೌಂಟ್ ಮಾಡೋದು, ಇದನ್ನು ಹೇಗೆ ಕ್ಯಾಮ್ರಾಸ್ನೆಲ್ಲ ಆಕ್ಸೆಸರೀಸ್ನೆಲ್ಲ ಇದನ್ನು ಕ್ಯಾಮ್ರಾನ ಫಿಟ್ ಮಾಡೋದು, ಇದಕ್ಕೆ ನೋಡೋಣ ಬನ್ನಿ. ಸೊ ಹೆಲ್ಮೆಟ್ನ ಸ್ವಲ್ಪ ಹಿಂದೆಯೋಣ. ಸೊ ಆ್ಯಕ್ಚುಲಿ ನಾನು ಮೌಂಟ್ ಮಾಡಿದ್ದೀನಿ 3M ಟೇಪ್ ಹಾಕಿ, ನೋಡ್ಬೋದು ನೀವು. ಸೊ ಇದು ಅದರದ್ದು ಇದು. ಸೊ ನೆಕ್ಸ್ಟ್ ಕ್ಯಾಮ್ರಾ ಆದಮೇಲೆ ವ್ಲಾಗಿಂಗ್ ಕೇಸು ಅನ್ಬಾಕ್ಸ್ ಮಾಡೋಣ.
ಏನೋ ಕೊಟ್ಟಿದ್ದಾರೆ. ಸೊ ವ್ಲಾಗಿಂಗ್ ಕೇಸ್ನ ಫಿಟ್ ಮಾಡಬೇಕು. ಪುಷ್ ಮಾಡಿ ಹಿಂಗೆ ಓಪನ್ ಮಾಡಿ ನೀಟಾಗಿ ಪ್ಲೇಸ್ ಮಾಡಬೇಕು. ಸೊ ಡೈರೆಕ್ಷನ್ ನೋಡ್ಕೋಬೇಕು, ಆ ಡೈರೆಕ್ಷನ್ ಬರು. ಓಕೆ, ಸೊ ಈ ಥರ ಸ್ಲೈಡ್ ಮಾಡಿ. ಸೊ ಇದನ್ನು ಮತ್ತೆ ಸೊ ಹೀರೋದು ದೊಡ್ಡದು ಬರುತ್ತೆ ಆ್ಯಕ್ಚುಲಿ. ಹೀರೋ 9, ಹೀರೋ 10 ದೊಡ್ಡದು ಬರುತ್ತೆ ಕೆಳಗಡೆ ಇದು. ಸೊ ಇದು ನೆಕ್ಸ್ಟ್ ಅಡ್ಯಾಪ್ಟರ್ ಹಾಕೋಣ. ಸೊ ಅಡ್ಯಾಪ್ಟರ್ ಅಷ್ಟು ಎಷ್ಟು ಚಿಕ್ಕದು ನೋಡ್ಬೋದು ನೀವು. ಓಪನ್ ಮಾಡೋಣ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೆ. ಈ ಸೈಡಲ್ಲಿ ಬರುತ್ತೆ ಅಂತ ತೋರಿಸಿದ್ದಾರೆ. ಇದನ್ನು ಮೌಂಟ್ ಮಾಡೋಣ. ಓಕೆ, ಈ ಬಾಕ್ಸಸ್ ಎಲ್ಲ ನೀಟಾಗಿ ಆ ಕಡೆ ಇಡೋಣ. ನೋಡ್ಬೋದು, ಇಲ್ಲಿ ನಾನು ಇಲ್ಲಿ ಮೌಂಟ್ ಮಾಡಿದ್ದೀನಿ. ಸಿಂಪಲ್ ಆಯ್ತಾ ಇದು, ಏನಿಲ್ಲ. ಈ ಸಿ ಟೈಪ್ ಇದೆಯಲ್ಲ, ಈ ಸಿ ಟೈಪ್ಗೆ ನೀಟಾಗಿ ಇದನ್ನ ಫೇಸ್ ಕೆಳಗಡೆ ಮಾಡಿಕೊಂಡು ಇಲ್ಲಿ ಪ್ಲೇಸ್ ಮಾಡಬೇಕಷ್ಟೇ. ಈ ಥರ ಆದಮೇಲೆ ನೆಕ್ಸ್ಟ್ ನಮಗೆ ನಾನು ಒಂದು ಆಕ್ಸೆಸರೀಸ್ ಯಾವುದು ಎಕ್ಸ್ಟ್ರಾ ತೊಗೊಂಡಿದ್ದು ಆ್ಯಕ್ಷನ್ ಪ್ರೋಯಿಂದ ಅಂದರೆ, ಸೊ ಆ್ಯಕ್ಷನ್ ಪ್ರೋಯಿಂದ ಅಂದರೆ ಈ ಎಕ್ಸ್ಟೆಂಡರು. ಇಲ್ಲಿ ಡೈರೆಕ್ಟಾಗಿ ಹೆಲ್ಮೆಟಲ್ಲಿ ನೋಡ್ಬೋದು ನೀವು. ಸೊ ಇದು ಲಾಕ್ ಆಯಿತು. ಲಾಕ್ ಆಗಿ ಡೈರೆಕ್ಟಾಗಿ ಕ್ಯಾಮ್ರಾ ಪ್ಲೇಸ್ ಮಾಡಿದಾಗ ನನಗೆ ಪ್ರಾಬ್ಲಮ್ ಬಂತು. ಸೊ ಹಿಂಗೆ ಮೂಮೆಂಟ್ ಇರಲಿಲ್ಲ, ಹಿಂದೆ ಮುಂದೆ ತಿರುಗ್ಸೋಕ್ಕಾಗ್ತಾ ಇರಲಿಲ್ಲ, ಆ್ಯಂಗಲ್ನ ಸೆಟ್ ಮಾಡೋಕ್ಕಾಗ್ತಾ ಇಲ್ಲ. ತೋರಿಸ್ತೀನಿ ನೋಡಿ, ಇಲ್ಲಿ ಕರೆಕ್ಟಾಗಿ ಇಲ್ಲಿ ಕೂತು ಲಾಕ್ ಹಾಕ್ಬೇಕಾದ್ರೆ ಏನಾಯಿತು ಅಂದರೆ, ಸೊ ಹಿಂಗೆ ಇಷ್ಟು ಆ್ಯಂಗಲ್ ನೋಡಿ ಆಲ್ಮೋಸ್ಟ್ ಕೆಳಗಡೆ ನೋಡ್ತಾ ಇದೆ. ಸೊ ವೀವಿಂಗ್ ಆ್ಯಂಗಲ್ ಸಿಗ್ತಾ ಇರಲಿಲ್ಲ, ಕೆಳಗಡೆ ನೋಡ್ತಾ ಇದೆ ಅಲ್ಲ. ಸೊ ವೀವಿಂಗ್ ಆ್ಯಂಗಲ್ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಒಂದು ಈ ಎಕ್ಸ್ಟೆಂಡರ್ನ ಆರ್ಡರ್ ಮಾಡಿಕೊಂಡೆ. ಎಕ್ಸ್ಟೆಂಡರ್ನ ಫಿಕ್ಸ್ ಮಾಡೋಣ ಹೆಲ್ಮೆಟ್ಗೆ. ಹೀಟ್ ಆದಮೇಲೆ ಕ್ಯಾಮ್ರಾನ ಪ್ಲೇಸ್ ಮಾಡಿ ಮತ್ತು ಈ ಲಾಕ್ ಯೂಸ್ ಮಾಡಿ ಲಾಕ್ ಹಾಕೋಣ. ಇದನ್ನು ಅಷ್ಟೇ ನೀಟಾಗಿ ಕೂರಿಸ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಮೈಕ್ ಫಿಟ್ಟಿಂಗ್ ಹೇಗೆ ಅಂತ ಹೇಳ್ತೀನಿ. ಸೊ ಇದು ನೆಕ್ಸ್ಟ್ ಮೈಕ್ ಫಿಕ್ಸ್ ಮಾಡೋಣ. ಸೊ ನಾನು ಬೂಯಾದವ್ರದ್ದು ಮೈಕ್ ತೊಗೊಂಡಿದ್ದು. ಸೊ ಬೂಯಾದಲ್ಲಿ ಒಂದು ಶಾರ್ಟ್ ಗನ್ ಮೈಕ್ ತೊಗೊಂಡಿದ್ದೀನಿ, ಒಂದು ಕಾಲರ್ ಮೈಕ್ ತೊಗೊಂಡಿದ್ದೀನಿ. ಸೊ ಈ ಕಾಲರ್ ಮೈಕ್ ಏನಕ್ಕೆ ಅಂದರೆ, ಇವಾಗ ಆಡಿಯೋ ಕ್ವಾಲಿಟಿ ನಿಮಗೆ ಚೆನ್ನಾಗಿ ಬರಬೇಕು ಅಂದರೆ ವಿಂಡ್ ನಾಯ್ಸ್ ಎಲ್ಲ ಈ ಮೈಕಿಂದ ಕರೆಕ್ಟಾಗಿ ಕ್ಯಾಪ್ಚರ್ ಆಗಲ್ಲ, ವಿಂಡ್ ನಾಯ್ಸ್ ಜಾಸ್ತಿ ಇರುತ್ತೆ. ಸೊ ಈ ಮೈಕ್ ಆಲ್ಮೋಸ್ಟ್ ಒಳಗಡೆ ತೊಗೋಬೋದು. ಸೊ ಇದು 3 ಪಿನ್ ಬಂದಿರುತ್ತೆ. ಈ 3 ಪಿನ್ಗೆ ನಿಮ್ಗೊಂದು 2 ಪಿನ್ ಅಡ್ಯಾಪ್ಟರ್ ತೊಗೊಬೇಕು ಎಕ್ಸ್ಟ್ರಾ. ಈ ಅಡ್ಯಾಪ್ಟರ್ ತೊಗೊಂಡು ಇಲ್ಲಿ ನಂದು ಸ್ಲಾಟ್ ಇದೆ, ಇಲ್ಲಿ ಮೈಕ್ ಸಿಂಬಲ್ ಕಾಣ್ತಾ ಇದೆ ಅನಿಸುತ್ತೆ. ಸೊ ಇಲ್ಲಿ ಸ್ಲಾಟ್ ಇದೆ. ಸೊ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು ಈ ಥರ. ಯೂಶ್ವಲ್ ಆಗಿ ಕೆಳಗಡೆಯಿಂದನೇ ತೊಗೊಳ್ಬೋದು, ಕೆಳಗಡೆಯಿಂದ ಹಿಂಗೆ ತೊಗೊಂಡು ನೋಡ್ತಾ ಇರ್ಬೋದು ನೀವು. ಇಲ್ಲಿ ಕೆಳಗಡೆಯಿಂದ ತೊಗೊಂಡು ಇಟ್ಕೊಟ್ಟಿರ್ತಾರೆ, ಕ್ಲಿಪ್ ಆನ್ಸ್ ಕೊಟ್ಟಿರ್ತಾರೆ. ಈ ಕ್ಲಿಪ್ ಆನ್ಸ್ ಒಳಗಡೆ ನೀಟಾಗಿ ಇದನ್ನು ಪ್ಲೇಸ್ ಮಾಡಿ, ಇಲ್ಲಿದ್ದು ಎಕ್ಸ್ಟ್ರಾ ಪೋರ್ಷನ್ ಪ್ಲೇಸ್ ಮಾಡಿ ನೀಟಾಗಿ ಟೈಟ್ ಮಾಡ್ಕೊಳ್ಳಿ ಕೇಬಲ್ನ. ಸೊ ಇಲ್ಲಿ ಹಿಂಗೆ ಲಾಕ್ ಮಾಡಿ, ಎರಡು ಲಾಕ್ ಮಾಡಿ. ಸೊ ಈ ಕೇಬಲ್ ಮೈಕ್ ಮಾತ್ರ ಎಕ್ಸ್ಟ್ರಾ ಇರುತ್ತಲ್ಲ, ಇದನ್ನು ನಿಮ್ಮ ಕಂಫರ್ಟಬಲ್, ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಅನಿಸುತ್ತೆ ಸೊ ಅಲ್ಲಿ ಯೂಶ್ವಲಾಗಿ ಆ ಕ್ಲಿಪ್ ಆನ್ ಮಾಡಿ. ಸೊ ನನಗೆ ಇದು ಕಂಫರ್ಟಬಲ್ ಅನಿಸ್ತು. ಸೊ ತುಂಬ ಮುಂದೆ ಇಟ್ಟರೆ ಏನಾಗುತ್ತೆ ಅಂದರೆ ಉಸಿರಾಡ್ತಾ ಇದ್ರೆ ಜಾಸ್ತಿ ಅದೇ ಕ್ಯಾಪ್ಚರ್ ಆಗ್ತಾ ಇರುತ್ತೆ. ಸೊ ಸ್ವಲ್ಪ ಹಿಂದೆ ಇದ್ದರೆ ಏನು ಮಾತಾಡ್ತೀವೋ ನೀಟಾಗಿ ಅದು ಕೇಳಿಸುತ್ತೆ, ಆ್ಯಂಡ್ ಗಾಡಿ ಸೌಂಡು ನೀಟಾಗೆ ಕೇಳಿಸುತ್ತೆ. ಸೊ ಇಷ್ಟು ಮೋಟೋವ್ಲಾಗ್ ಸೆಟಪ್. ಸೊ ನೀವು
ಮೋಟೋವ್ಲಾಗ್ ಜೊತೆ ವ್ಲಾಗಿಂಗು ಮಾಡ್ತೀರಾ ಅಂದರೆ ವ್ಲಾಗಿಂಗ್ ಕ್ಲಾಸಲ್ಲಿ ವ್ಲಾಗು ಮಾಡ್ಬೋದು. ನಿಮಗೆ ಮೈಕದು ಒಂದು ಆಕ್ಸೆಸರಿ ಬರುತ್ತೆ, ಅದನ್ನ ಇಲ್ಲಿ ಫಿಟ್ ಮಾಡಬೇಕು ಶಾರ್ಟ್ ಗನ್ದು. ಸೊ ಹೇಳಿದ್ನಲ್ಲ ಇದೇ ಶಾರ್ಟ್ ಗನ್ನು, ಕಾಲರ್ ಮೈಕು ಶಾರ್ಟ್ ಗನ್ 2 ಬರುತ್ತೆ. ಸೊ ಅದರಲ್ಲಿ ಈ ಶಾರ್ಟ್ ಗನ್ನ ಯೂಸ್ ಮಾಡ್ಕೊಬೇಕು. ಸೊ ಇದು ಶಾರ್ಟ್ ಗನ್ ಆಯಿತಾ, ಶಾರ್ಟ್ ಗನ್ ಹಿಂಗಿರುತ್ತೆ. ಮೈಕ್ ಇದು ವಿಂಡ್ ನಾಯ್ಸ್ ಎಲ್ಲ ಕ್ಯಾನ್ಸಲ್ ಮಾಡೋಕ್ಕೆ ಇದು ಒಂದು ಡೆಡ್ ಕ್ಯಾಟ್ ಕೊಟ್ಟಿರ್ತಾರೆ. ಸೊ ಹಿಂಗೆ ಇನ್ಸ್ಟಾಲ್ ಮಾಡಿ, ಸೊ ಇಲ್ಲಿ ಈ ಪ್ಲೇಸಲ್ಲಿ ಇನ್ನು ಲಾಕ್ ಮಾಡಬೇಕು. ಸೊ ಆಲ್ಮೋಸ್ಟ್ ಈ ಥರ ಇರುತ್ತೆ. ಸೊ ಇದನ್ನು ಇದಕ್ಕೆ 2 ಪಿನ್ನೇ ಕೊಟ್ಟಿರ್ತಾರೆ. ಸೊ ಡೈರೆಕ್ಟಾಗಿ ಅಡಾಪ್ಟರ್ಗೆ ಹಾಕ್ಕೋಬೋದು. ಸೊ ಹಿಂಗೆ ಕಾಣುತ್ತೆ. ನೆಕ್ಸ್ಟ್ ಏನು ಅಂದರೆ ನೀವು ಒಂದು ಸ್ಟ್ಯಾಂಡಸ್ ಇರುತ್ತಲ್ಲ, ಗೊರಿಲ್ಲಾ ಪಾಡು, ಟ್ರೈಪಾಡ್ಸ್ ಇರುತ್ತಲ್ಲ, ಟ್ರೈಪಾಡ್ಗೆ ಇನ್ಸ್ಟಾಲ್ ಮಾಡ್ಕೋಬೋದು ಡೈರೆಕ್ಟಾಗಿ. ವ್ಲಾಗ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ಕೋಬೋದು. ಸೊ ನೋಡಿ ಈ ಥರ